ಈಗ ಮ್ಯಾಕ್ಸ್ ಸಿನಿಮಾ ನೋಡಿದ್ರಾ? ಇಲ್ಲ ನೋಡೋ ಪ್ಲಾನ್ಸ್ ನೋಡೋದಾದ್ರೂ ಯಾರ ಜೊತೆ ನೋಡ್ತೀರಾ ಅಂತ? ಯಾಹ್! ಮ್ಯಾಕ್ಸ್ ಸಿನಿಮಾ ಇನ್ನೂ ನೋಡಿಲ್ಲ. ನಂದು ಇಂಟರ್ವ್ಯೂಸ್ ಏನೇನಿದೆಯೋ ಅದನ್ನೆಲ್ಲ ಒಂದು ರೌಂಡ್ ಫಿನಿಶ್ ಮಾಡಿಕೊಂಡು ಖಂಡಿತವಾಗ್ಲೂ ಇನ್ನೊಂದು 2 ಡೇಸಲ್ಲಿ ನೋಡ್ತೀನಿ ಮ್ಯಾಕ್ಸ್ ಸಿನಿಮಾನ. ನನ್ನ ಫ್ರೆಂಡ್ಸ್ ಜೊತೆಗೆ ಹೋಗಿ ನೋಡ್ತೀನಿ. ಈಗ ನ್ಯೂ ಇಯರ್ ಬರ್ತಾ ಇದೆ. ನಿಮ್ಮ ಲೈಫಲ್ಲಿ ಈಗ ಆಲ್ಮೋಸ್ಟ್ ಇನ್ನೇನು ಮುಗೀತಾ ಬಂತು. ಡಿಸೆಂಬರ್ ಎಂಡಿಂಗಲ್ಲಿದ್ದೀವಿ. ನ್ಯೂ ಇಯರ್ ಸ್ಟಾರ್ಟಿಂಗ್. ಈಗ ಬಿಗ್ ಬಾಸ್ ಆದಮೇಲೆ ಮುಂದೆ ಏನು ಐಶ್ವರ್ಯ ಅವರು ಮತ್ತೆ ಸೀರಿಯಲ್ಸಲ್ಲಿ ಕಾಣಿಸ್ಕೊಳ್ತಾರಾ? ನಿಮಗೆ ಆದಂತಹ ಒಂದು ಫ್ಯಾನ್ ಬೇಸ್ ಇದೆ ಅಫ್‌ಕೋರ್ಸ್. ಸೊ ಬರೀ ಕನ್ನಡದಲ್ಲೇನಾ ಅಥವಾ ಫ್ಯೂಚರಲ್ಲಿ ಬೇರೆ ಬೇರೆ ಭಾಷೆಗಳಿಗೂ ಹಾರುವಂತಹ ಪ್ಲಾನ್ಸ್ ಏನಾದರೂ ಇದೆಯಾ? ಸದ್ಯಕ್ಕೆ ನಿಜವಾಗ್ಲೂ ಹೇಳಬೇಕು ಅಂದರೆ ಏನೂ ಪ್ಲ್ಯಾನ್ಸ್ ಇಲ್ಲ. ಬಟ್ ಸ್ಲೋ ಆ್ಯಂಡ್ ಸ್ಟಡಿಯಾಗಿ ನನ್ನ ಸೆಲೆಕ್ಷನ್ಸ್‌ನ ವೈಸಾಗಿ ಚೂಸ್ ಮಾಡಿಕೊಂಡು ಹೋಗಬೇಕು. ಬಿಕಾಸ್ ಬಿಗ್ ಬಾಸ್ ಮುಗಿದ್ಮೇಲೆ ಇದೊಂದು ಹೊಸ ಜರ್ನಿ ಆಗುತ್ತೆ. ಪ್ರತಿಯೊಬ್ಬರ ಲೈಫಲ್ಲೂ ಇದು ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್‌ಗೆ ಎಸ್ಪೆಷಲಿ ಪರ್ಸ್ನಲ್ ಲೈಫ್ ಆಗಿರ್ಬೋದು, ಪ್ರೊಫೆಷ್ನಲ್ ಲೈಫ್ ಅವ್ರ ಕರಿಯರ್ ಆಗಿರ್ಬೋದು, ಒಂದು ಹೊಸ ಜರ್ನಿ. ಇಟ್ಸ್ ಅ ಬ್ಯೂಟಿಫುಲ್ ಜರ್ನಿ ಇಲ್ಲಿಂದ ಮೇಲೆ. ಸೊ ಇದು ನಮ್ಮ ಕೈಯಲ್ಲಿರುತ್ತೆ. ಬಟ್ ಆಪ್ಷನ್ಸ್‌ನ ವೈಸಾಗಿ ಚೂಸ್ ಮಾಡ್ಕೊಬೇಕು. ಬಟ್ ಸದ್ಯಕ್ಕೆ ನೋ ಪ್ಲಾನ್ಸ್. ನೋಡೋಣ ಮುಂದಕ್ಕೆ ಹೇಗಾಗುತ್ತೆ ಅಂತ. ಈಗ ಸುದೀಪ್ ಸರ್ ನಿಮಗೆ ಒಂದು ಕಳಿಸ್ತಾರೆ. ಅಂದರೆ ಅವ್ರ ತಾಯಿನ ಹಿಂದೆ ಅಷ್ಟೇ ಕಳ್ಕೊಂಡಿರ್ತಾರೆ. ಅದಾದಮೇಲೆ ನಿಮ್ಮ ನೋವು ನನಗೆ ಏನು ಅಂತ ಗೊತ್ತಾಗತ್ತೆ ಐಶ್ವರ್ಯ ಅಂತ ಕೂಡ ಹೇಳ್ತಾರೆ. ಅಮ್, ಆ ಮೊಮೆಂಟ್ ಬಗ್ಗೆ ಹೇಳೋದಾದರೆ ಅಂದರೆ ನಿಮ್ಮೆಲ್ರಿಗೂ ಗೊತ್ತಾಗತ್ತೆ ಲೇಟಾಗಿ ದಟ್ ಯಾಕೆ ಸರ್ ಬಂದಿಲ್ಲ ಬಿಗ್ ಬಾಸ್ ಶೋಗೆ ಅವತ್ತು ಹೋಸ್ಟ್ ಮಾಡೋಕ್ಕೆ ಆ ವೀಕ್ ಅಂತ. ಫಸ್ಟ್ ಆಫ್ ಆಲ್ ಸುದೀಪ್ ಸರ್ಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಬಿಕಾಸ್ ತಾಯಿಯೇ ಎಲ್ರಿಗೂ ಒಂದು ಪ್ರಪಂಚ ಆಗಿರ್ತಾಳೆ. ಆ ತಾಯಿನ ಕಳ್ಕೊಂಡ್ಮೇಲೆ ಅವರು ಆ ಸ್ಟ್ರೆಂತ್‌ನ ಗ್ಯಾದರ್ ಮಾಡಿಕೊಂಡು ಸ್ಟೇಜ್ ಮೇಲೆ ನಿಂತ್ಕೊಂಡು ನಮ್ಮ ಪಂಚಾಯಿತಿನ ನಡೆಸೋ ಅಂಥ ಒಂದು ಇದೆಯಲ್ಲ, ಅದು ಹ್ಯಾಟ್ಸ್ ಆಫ್ ನಿಜವಾಗ್ಲೂ. ಆ ಕರೇಜ್‌ಗೆ ಹ್ಯಾಟ್ಸ್ ಆಫ್, ಆ ಡೆಡಿಕೇಷನ್‌ಗೆ ಹ್ಯಾಟ್ಸ್ ಆಫ್. ತುಂಬ ಇನ್ಸ್ಪೈರ್ ಮಾಡಿದ್ದಾರೆ ನನಗೆ ಸುದೀಪ್ ಸರು ಆ ವಿಚಾರದಲ್ಲಿ. ಆ್ಯಂಡ್ ತಾಯಿ ತಂದೆ ಕಳ್ಕೊಂಡಿರೋರಿಗೆ ಆ ದುಃಖ ಅವ್ರಿಗೆ ಮಾತ್ರ ಗೊತ್ತಾಗುತ್ತೆ. ಬೇರೆಯವ್ರಿಗೆ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿ ಅಂತ ಹೇಳೋದು ತಪ್ಪಾಗುತ್ತೆ. ಬಿಕಾಸ್ ಅದು ಗೊತ್ತಾಗಲ್ಲ. ಎಷ್ಟೇ ಎಕ್ಸ್‌ಪ್ರೆಸ್ ಮಾಡಿಕೊಂಡ್ರೂ ಅದು ಗೊತ್ತಾಗಲ್ಲ. ಸೊ ಸುದೀಪ್ ಸರ್ಗೆ ಆ ಫೀಲಿಂಗ್ ಒಂದು ಗೊತ್ತಾದ ಮೇಲೆ ಅವ್ರು ನನಗೆ ಮನೆಯಿಂದ ಅವ್ರ ಕಡೆಯಿಂದ ತಿಂಡಿನ ಕಳಿಸ್ತಾರೆ ಬಿಗ್ ಬಾಸ್ ಮನೆಗೆ. ಸೊ ಅದು ನನಗೆ ತುಂಬ ಒಂದು ಸ್ಪೆಷಲ್ ಮೊಮೆಂಟ್. ಚೆರಿಷ್ ಮಾಡ್ತೀನಿ ಥ್ರೂ ಔಟ್ ಲೈಫ್. ಯಾಹ್ ದ್ಯಾಟ್ಸ್ ಇಟ್. ಈಗ ಐಶ್ವರ್ಯ ಅವರು ಮನೆಯಲ್ಲಿ ಒಬ್ಬರೇ ಇರೋದು ಅಂತ ನಾನು ಕೇಳ್ಪಟ್ಟೆ. ನನಗೂ ಅಷ್ಟು ಐಡಿಯಾ ಇಲ್ಲ. ಅಷ್ಟೊಂದು ಜನದ ಮಧ್ಯೆ ಅದು ಹೆಂಗಿದ್ರಿ? ಅದು ತಡ್ಕೊಂಡು ಹೆಂಗಿದ್ರಿ? ಅದರಲ್ಲೂ ಚೈತ್ರ ಅವ್ರನ್ನ ಆಗಿರ್ಬೋದು, ಲಾಯರ್ ಜಗದೀಶ್ ಅವ್ರನ್ನ ಆಗಿರ್ಬೋದು. ಹೇಗೆ ಅದು ಹೇಗೆ ಸಾಧ್ಯ ಆಯಿತು? ಬಿಕಾಸ್ ಒಬ್ಬರೇ ಇರ್ತಿದ್ರಲ್ಲ ಅಂತ. ಅಂದರೆ ನನಗೆ ಜಾಯಿಂಟ್ ಫ್ಯಾಮಿಲಿ ಕಾನ್ಸೆಪ್ಟೇ ಗೊತ್ತಿಲ್ಲ. ಓಕೆ. ಆಗಾಗ ನನ್ನ ಫ್ರೆಂಡ್ಸ್ ಕೂಡ ನನ್ನ ಜೊತೆಗೆ ಸ್ಟೇ ಆಗ್ತಾರೆ. ಫ್ರೆಂಡ್ಸ್ ಬಂದು ಹೋಗ್ತಾರೆ. ಬಟ್ ಏನಂದರೆ ಜಾಯಿಂಟ್ ಫ್ಯಾಮಿಲಿ ಕಾನ್ಸೆಪ್ಟೇ ಗೊತ್ತಿಲ್ಲ. ಚಿಕ್ಕ ವಯಸ್ಸಿಂದನೂ ನಾನು ನಮ್ಮ ಅಪ್ಪ ಅಮ್ಮ ಜೊತೆಗೆ ಬೆಳೆದಿದ್ದೇನೆ ಹೊರತು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಯಾವತ್ತೂ ಇರಲಿಲ್ಲ. ಸೊ ನನಗೆ ಇದು ಕ್ವೆಶ್ಚನ್ ಬರುತ್ತೆ. ಸುದೀಪ್ ಸರು ಕೇಳ್ತಾರೆ, ನಿಮಗೆ ಅದು ಗೊತ್ತಿಲ್ಲ ಕಾನ್ಸೆಪ್ಟು, ಹೇಗಿರ್ತೀರ? 17 ಜನ ಮೆಂಬರ್ಸ್ ಇರ್ತಾರೆ. ಹೇಗಿರ್ತೀರಾ? ಅದು ಇದು ಅಂತ. ಕಷ್ಟ ಆಗುತ್ತೆ. 100% ಕಷ್ಟ ಆಗುತ್ತೆ ಅಂತಲೇ ಹೇಳಿದ್ದೆ. ಬಟ್ ಒಳಗಡೆ ಹೋಗಾದ್ಮೇಲೆ ನನಗೆ ಕಷ್ಟ ಅಂತ ಅನಿಸಿಲ್ಲ. ತುಂಬ ಮಜಾ ಮಾಡಿದ್ವಿ. ಇನ್‌ಫ್ಯಾಕ್ಟ್ ಒಂದು ನಿಮಿಷ ನಾನು ಎಲ್ಲೂ ಕೂತಿದ್ದು ಇಲ್ಲ. ಬೋರ್ ಆಗಿದ್ದಿಲ್ಲ. ತುಂಬ ಆಕ್ಟಿವ್ ಆಗಿತ್ತು ಮನೆ. ಸೊ ಐ ಥಿಂಕ್ ಜಾಯಿಂಟ್ ಫ್ಯಾಮಿಲಿ ಕಾನ್ಸೆಪ್ಟ್ ತುಂಬ ಆಕ್ಟಿವ್ ಆಗಿರುತ್ತೆ. ಇಡ್ಸುತ್ತೆ ಒಬ್ಬ ಮನುಷ್ಯನ್ನ ಅಂತ ಅನಿಸ್ತು ಆವಾಗ. ಹಾಗಾದ್ರೆ ಹುಡುಗರು ನಿಮ್ಗೇನಾದರೂ ಜಾಯಿಂಟ್ ಫ್ಯಾಮಿಲಿ ಇದ್ದರೆ ಅವ್ರ ಮದುವೆ ಆಗಕ್ಕೆ ಇಷ್ಟ ಇದ್ದರೆ ಅಪ್ರೋಚ್ ಮಾಡ್ಬೋದು. ಹಾಗಾದರೆ ಹೇಳ್ಬಿಡಿ ಒಂದು ಸ್ವಲ್ಪ ಯಾವ ಥರ ಹುಡುಗ ಬೇಕು? ತುಂಬ ಜನ ಸಿಂಗಲ್ಸ್ ಇದ್ದಾರಪ್ಪ ಈಗ. ಇಲ್ಲ ಸಿ ಆ ಥರ ಅಲ್ಲ. ನೀವು ಜಾಯಿಂಟ್ ಫ್ಯಾಮಿಲಿ ಬಗ್ಗೆ ಅಂದರೆ ಅಷ್ಟು ಜನ ಕಂಟೆಸ್ಟೆಂಟ್ಸ್ ಬಗ್ಗೆ ಕೇಳಿದ್ರಿ. ಅದಕ್ಕೆ ನಾನು ಇದಕ್ಕೆ ಹೋಲಿಸ್ಕೊಂಡೆ. ಇಷ್ಟ ಆಯಿತು. ಹಾಂ, ಇಷ್ಟ ಆಯಿತು. ಇದನ್ನ ಇವಾಗ ಟಾಪಿಕ್ ತೆಗ್ದಿದ್ದಾರೆ ಅಂದಮೇಲೆ ನಾವು ಕೇಳಬೇಕು ಯಾವ ಥರ ಹುಡುಗ ಬೇಕು ನಿಮಗೆ ಅಂತ. ಇನ್ನೊಂದು ತುಂಬ ಲಿಸ್ಟ್ ಆ ಥರ ಏನೂ ಇಲ್ಲ. ಕೇರಿಂಗ್ ಇರಬೇಕು. ನಾನು ಯಾವ ಥರ ಇದೀನೋ ಆ ಥರ ಆಕ್ಸೆಪ್ಟ್ ಮಾಡಿಕೊಂಡ್ರೆ ಸಾಕು ಅಷ್ಟೆ. ಸಿಂಪಲ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.